Class 8th Algebraic Expressions and Identities, Exercise 8.2. First main, find the product of the following pairs of monomials. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಇಲ್ಲಿ ಕೊಟ್ಟಿರುವಂತಹ ಪೇರ್ ಆಫ್ ಮಾನೋಮಿಯಲ್ಸ್ಗಳ ಪ್ರಾಡಕ್ಟನ್ನು ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿಪ್ಲೈ ಮಾಡಿ ಆನ್ಸರನ್ನು ಬರೀರಿ ಅಂತ. ಓಕೆ, ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಮೊದಲನೇ ಕ್ವಶನಲ್ಲಿ ಅಂದರೆ 4, 7p ಅಂತ ಹೇಳಿದ್ದಾರೆ. ಇಲ್ಲಿ 2 ಮಾನೋಮಿಯಲ್ಗಳಿವೆ. ಇವುಗಳನ್ನು ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ನಾನು ಬರ್ಕೊಂಡಿದ್ದೀನಿ ನೋಡಿ, 4 ಇಂಟು 7p ಬರ್ಕೊಂಡೆ. ಓಕೆ, ನಮಗೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ ತಕ್ಷಣ ಮೊದಲಿಗೆ ಈ 2 ಮಾನೋಮಿಯಲ್ಗಳ ಸೈನ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು, ನಂತರ ಕೋಎಫಿಷಿಯೆಂಟ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು, ಅದಾದಮೇಲೆ ವೇರಿಯಬಲ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೈನ್ ಏನಿದೆ ಅಂತ ನೋಡಿದರೆ 4ಗೆ ಯಾವುದೇ ಸೈನ್ ಇಲ್ಲ. ಯಾವುದೇ ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. 7pಗೂ ಸೈನ್ ಇಲ್ಲ. ಇದಕ್ಕೂ ಏನಿರುತ್ತೆ, ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಪ್ಲಸ್ ಮಾಡಿದರೆ ಏನು ಬರುತ್ತೆ, ಪ್ಲಸ್ ಬರುತ್ತೆ. ನಂಬರ್ಸ್ ಏನಿದೆ, 4 ಇದೆ, ಇಲ್ಲಿ 7 ಇದೆ ಅಲ್ವಾ, ಇವು ಕೋಎಫಿಷಿಯೆಂಟ್ ಆಗಿರ್ತವೆ. 4 7s 28 ಬರುತ್ತೆ. ನೋಡಿ, ಇಲ್ಲಿ ವೇರಿಯಬಲ್ ಇಲ್ಲ, ಇಲ್ಲಿ ವೇರಿಯಬಲ್ ಇದೆ. ಒಂದೇ ವೇರಿಯಬಲ್ ಇರೋದ್ರಿಂದ ಅದೇ ವೇರಿಯಬಲ್ಲು ಆನ್ಸರಲ್ಲಿ ಬರುತ್ತೆ. ಹಾಗಾದರೆ 4 ಇಂಟು 7p ಮಾಡಿದರೆ ಆನ್ಸರ್ ಏನು ಬರುತ್ತೆ, ಪ್ಲಸ್ 28p ಬರುತ್ತೆ. ಇದನ್ನು ಬೇಕಾದ್ರೆ ನೀವು 28p ಅಂತ ಬರಿಬೋದು. ಯಾಕೆ ಅಂದರೆ ಫಸ್ಟ್ ಟರ್ಮ್ ಬರೆದಾಗ ಅಥವಾ ಸಿಂಗಲ್ ಟರ್ಮನ್ನು ಬರೆದಾಗ ಮೊದಲಿಗೆ ನೀವು ಯಾವುದೇ ಸೈನ್ ಬರೆದಿಲ್ಲ ಆದರೂ ಸಹ ಪ್ಲಸ್ ಇದ್ದೇ ಇರುತ್ತೆ. ಓಕೆನಾ. ಸೆಕೆಂಡ್ ಕ್ವಶನ್ ಏನಿದೆ ಅಂತ ನೋಡಿದರೆ -4p ಇದೆ ಇಂಟು 7p ಬರ್ಕೊಳ್ತೀನಿ. 2 ಪೇರ್ ಇದೆಯಲ್ವಾ, ಇವೆರಡನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಓಕೆ, ಫಸ್ಟಿಗೆ ಏನು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಸೈನ್ಗಳನ್ನು. 4pಗೆ ಮೈನಸ್ ಇದೆ, 7pಗೆ ಸೈನ್ ಇಲ್ಲ. ಯಾವುದೇ ಸೈನ್ ಇಲ್ಲ ಅಂದರೆ ಏನಿರುತ್ತೆ, ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಮಾಡಿದರೆ ಆನ್ಸರ್ ಮೈನಸ್ ಬರುತ್ತೆ. ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡೋಣ ಅಂದರೆ ಕೋಎಫಿಷಿಯೆಂಟ್ಗಳನ್ನು ಮಲ್ಟಿಪ್ಲೈ ಮಾಡೋಣ. 4 7s 28 ಬರುತ್ತೆ. ಓಕೆ, ಇಲ್ಲಿ ವೇರಿಯಬಲ್ p ಇದೆ, ಇದು ವೇರಿಯಬಲ್ p ಇದೆ. ಸೇಮ್ ವೇರಿಯಬಲ್ಗಳನ್ನು ಮಲ್ಟಿಪ್ಲೈ ಮಾಡಿ ಅಂದ ತಕ್ಷಣ ಆ ವೇರಿಯಬಲ್ಗಳ ಪವರ್ಗಳನ್ನು ನಾವು ಆ್ಯಡ್ ಮಾಡಬೇಕು. ನೋಡಿ, ವೇರಿಯಬಲ್ ಪಿನ ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಇಲ್ಲೂ ಪವರ್ ಏನೂ ಇಲ್ಲ, 1 ಇದೆ. ನೋಡಿ, ಪಿ ಸೇಮ್ ವೇರಿಯಬಲ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಪವರ್ಗಳನ್ನು ಆ್ಯಡ್ ಮಾಡಬೇಕು. p ಟು ದಿ ಪವರ್ ಆಫ್ 1 + 1 ಮಾಡಿದರೆ ಎಷ್ಟು ಬರುತ್ತೆ, 2 ಬರುತ್ತೆ. ಹಾಗಾದರೆ ಈ ಕ್ವಶನಿಗೆ ಆನ್ಸರ್ -28p² ಬರುತ್ತೆ. ಓಕೆ, ಥರ್ಡ್ ಕ್ವಶನ್ನ ಬರ್ಕೊಳ್ಳೋಣ. -4p ಇಂಟು ಪ್ಲಸ್ 7pq ಇದೆ ಬರ್ಕೊಂಡೆ. ಸೈನ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮೈನಸ್ ಇದೆ ಸೈನು, ಇಲ್ಲಿ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ. 4 7s 28 ಬರುತ್ತೆ. ನೋಡಿ, ಇಲ್ಲಿ p ಇದೆ, ಇಲ್ಲೂ ಸಹ p ಇದೆ. ಸೇಮ್ ವೇರಿಯಬಲ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಪವರ್ಗಳನ್ನು ಆ್ಯಡ್ ಮಾಡಬೇಕು. ಪವರ್ ಇಲ್ಲ ಅಂದರೆ 1 ಇರುತ್ತೆ. p ಟು ದಿ ಪವರ್ ಆಫ್ 1 + 1 ಮಾಡಿದರೆ 2 ಬರುತ್ತೆ. ನೋಡಿ, ಇಲ್ಲಿ ವೇರಿಯಬಲ್ q ಇದೆ, ಇಲ್ಲಿ ವೇರಿಯಬಲ್ ಇಲ್ಲ. ಹಾಗಾಗಿ ಆ ವೇರಿಯಬಲ್ ಏನಿದೆ ಅದು ಹಾಗೇ ಬರುತ್ತೆ. ಆನ್ಸರ್ -28 p ಟು ದಿ ಪವರ್ ಆಫ್ 2q ಆನ್ಸರ್ ಆಗಿರುತ್ತೆ. ಓಕೆ, ಫೋರ್ತ್ ಕ್ವಶನನ್ನು ಮಾಡ್ಕೊಳ್ಳೋಣ. ಈಸ್ ಈಕ್ವಲ್ ಟು 4p ಟು ದಿ ಪವರ್ ಆಫ್ 3 ಇಂಟು -3p ಬರ್ಕೊಳ್ತೀನಿ. ಓಕೆ, ಸೈನ್ ಮಲ್ಟಿಪ್ಲೈ ಮಾಡಬೇಕು. 4p ಟು ದಿ ಪವರ್ ಆಫ್ 3ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬರುತ್ತೆ. 4 3s 12 ಆಯಿತು. ನೋಡಿ, ವೇರಿಯಬಲ್ p ಇದೆ, ಇಲ್ಲೂ ವೇರಿಯಬಲ್ p ಇದೆ. ಇದರ ಪವರ್ 3 ಇದೆ, ಇದರ ಪವರ್ ಏನೂ ಇಲ್ಲ ಅಂದರೆ 1 ಇದೆ. ಹಾಗಾದರೆ p ಟು ದಿ ಪವರ್ ಆಫ್ 3 + 1 ಮಾಡಿದರೆ 4 ಬರುತ್ತೆ. ಹಾಗಾದರೆ ಆನ್ಸರ್ -12p ಟು ದಿ ಪವರ್ ಆಫ್ 4 ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನಿಗೆ ಬಂದರೆ 4p ಇಂಟು 0. ಓಕೆ, ಈ ಕ್ವಶನಿಗೆ ಏನು ಆನ್ಸರ್ ಬರುತ್ತೆ ಅಂದರೆ ಇದಕ್ಕೆ 0 ಬರುತ್ತೆ. ಡೈರೆಕ್ಟಾಗೆ ಬರೆದ್ಬಿಟ್ಟು. ಯಾಕೆ ಅಂತ ಹೇಳಿದರೆ ಯಾವುದೇ ನಂಬರನ್ನು 0ಇಂದ ಮಲ್ಟಿಪ್ಲೈ ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ, 0ನೇ ಆಗಿರುತ್ತೆ. ಈ ರೀತಿಯಾಗಿ ನಾವು ಫಸ್ಟ್ ಮೇನಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಡಿ.